ಹಲೋ ಫ್ರೆಂಡ್ಸ್, ನಾನು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ಅಲ್ಲ, ಟ್ರೇಡರ್ ಅಲ್ಲ, ನಾನೊಬ್ಬ ಕಾಮನ್ ಮಿಡ್ಲ್ ಕ್ಲಾಸ್ ಎಂಪ್ಲಾಯಿ. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿರೋ ಮಿಸ್ಟೇಕ್ಸ್, ಕಲ್ತಿರೋ ಹಾಗೂ ಕಲಿತಾ ಇರೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆಲ್ಕಮ್ ಟು ಸಿಂಪಲ್ ಇನ್ವೆಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ನನಗೆ ಈ ವಾರ ಆಗಿರೋ ಲಾಸ್ 1589 ರೂಪಾಯಿ. ಯಾವ ಸ್ಟಾಕ್ಸಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಲಾಸಲ್ಲಿ ಇದೆಯಾ ಅಥವಾ ಪ್ರಾಫಿಟಲ್ಲಿ ಇದೆಯಾ, ಯಾವುದಾದ್ರೂ ಹೊಸ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಾ ಅಥವಾ ಇರೋ ಸ್ಟಾಕ್ಸ್ನ ಸೆಲ್ ಮಾಡಿದ್ದೀನಾ, ಇದನ್ನೆಲ್ಲ ಒಂದೊಂದಾಗಿ ನೋಡ್ತಾ ಹೋಗೋಣ. ನನ್ನ ಹೋದ ವಾರದ ವೀಕ್ಲಿ ಅಪ್ಡೇಟ್ ವಿಡಿಯೋದಲ್ಲಿ ನೋಡಿದ ಹಾಗೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಟೋಟಲ್ ರಿಟರ್ನ್ 3905 ರೂಪಾಯಿ ಪ್ರಾಫಿಟಲ್ಲಿ ಇತ್ತು. ಅದೇ ಈ ವಾರ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಟೋಟಲ್ ರಿಟರ್ನ್ 2316 ರೂಪಾಯಿ ಪ್ರಾಫಿಟಲ್ಲಿದೆ. ಅಂದರೆ ಈ ವಾರ 1589 ರೂಪಾಯಿ ಲಾಸ್ ಆಗಿದೆ. ನಿಮಗೂ ಗೊತ್ತಿರಬಹುದು, ಗ್ಲೋಬಲ್ ಲೆವೆಲಲ್ಲಿ ವಾರ್ ನಡೀತಾ ಇದೆ. ಇದರಿಂದ ಬರೀ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ಹೆಚ್ಚಿನ ದೇಶಗಳ ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ತಾನೇ ಇದೆ. ವಾಲಟೈಲ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಮಾರ್ಕೆಟ್ ರೀಸೆಂಟಾಗಿ ಹೆಚ್ಚಿನ ದಿನಗಳಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಗ್ತಾ ಇದೆ. ಮಾರ್ಚ್ 4ನೇ ತಾರೀಕು ಕೂಡ ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಮಾರ್ಕೆಟಲ್ಲಿ ಕರೆಕ್ಷನ್ ಇದ್ದಿದ್ದರಿಂದ ಅವತ್ತು ಮಿಡ್ ಕ್ಯಾಪ್ ETF-ನಲ್ಲಿ 10,000 ಸಮಥಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಮುಂದಿನ ದಿನಗಳಲ್ಲಿ ಮತ್ತೆ ಜಾಸ್ತಿ ಕರೆಕ್ಷನ್ ಆದರೆ ಆ ಟೈಮಲ್ಲಿ ಸ್ವಲ್ಪ ಕ್ವಾಂಟಿಟಿನ ಆ್ಯಡ್ ಮಾಡೋ ಪ್ಲ್ಯಾನ್ ಕೂಡ ಇದೆ. ಇದಿಷ್ಟು ಬೈ ಮಾಡಿದ್ದಾಯಿತು. ಇನ್ನು ಸೆಲ್ಲಿಂಗ್ ನೋಡೋದಾದರೆ, ಶುಕ್ರವಾರದವರೆಗೆ 2,77,000 ಸಮಥಿಂಗಲ್ಲಿ ಇದ್ದಂತಹ ಟೋಟಲ್ ಇನ್ವೆಸ್ಟ್ಮೆಂಟ್ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆಗೋಕ್ಕೂ ಮುಂಚೆ 1,73,000 ಸಮಥಿಂಗ್ ಆಗಿದೆ. ಆಲ್ಮೋಸ್ಟ್ ಟೋಟಲ್ ಇನ್ವೆಸ್ಟ್ಮೆಂಟ್ನ 40%ನಷ್ಟು ಸೆಲ್ ಮಾಡಿದ್ದೀನಿ. ಇದು ಪ್ಯಾನಿಕ್ ಆಗಿ ಸೆಲ್ ಮಾಡಿರೋದಾ ಅಥವಾ ಪ್ಲ್ಯಾನ್ ಮಾಡಿ ಸೆಲ್ ಮಾಡಿರೋದಾ ಅಂತ ಡೀಟೇಲ್ಡ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಇನ್ನು ನನ್ನ ಸದ್ಯದ ಪೋರ್ಟ್ಫೋಲಿಯೋ ನೋಡೋದಾದರೆ, ಟಾಟಾ ಗೋಲ್ಡಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 28,034 ರೂಪಾಯಿ, ಬಂದಿರೋ ಪ್ರಾಫಿಟ್ 2,661 ರೂಪಾಯಿ. MCX ಶೇರ್ನಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 22,892 ರೂಪಾಯಿ, ಬಂದಿರೋ ಪ್ರಾಫಿಟ್ 2,447 ರೂಪಾಯಿ. ಟಾಟಾ ಸಿಲ್ವರಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 20,616 ರೂಪಾಯಿ, ಆಗಿರೋ ಲಾಸ್ 552 ರೂಪಾಯಿ. ನ್ಯಾಲ್ಕೋದಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 10,527 ರೂಪಾಯಿ, ಬಂದಿರೋ ಪ್ರಾಫಿಟ್ 1,357 ರೂಪಾಯಿ. ಮಿಡ್ ಕ್ಯಾಪ್ ETF-ನಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 10,665 ರೂಪಾಯಿ, ಆಗಿರೋ ಪ್ರಾಫಿಟ್ 170 ರೂಪಾಯಿ. ಲಾರಸ್ ಲ್ಯಾಬ್ನಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 11,325 ರೂಪಾಯಿ, ಆಗಿರೋ ಲಾಸ್ 1,063 ರೂಪಾಯಿ. ಶ್ರೀರಾಮ್ ಫೈನಾನ್ಸಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 9,900 ರೂಪಾಯಿ, ಆಗಿರೋ ಪ್ರಾಫಿಟ್ 165 ರೂಪಾಯಿ. ಅಶೋಕ್ ಲೇಲ್ಯಾಂಡಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 9,242 ರೂಪಾಯಿ, ಬಂದಿರೋ ಪ್ರಾಫಿಟ್ 491 ರೂಪಾಯಿ. ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 10,111 ರೂಪಾಯಿ ಇದೆ, ಆಗಿರೋ ಲಾಸ್ 469 ರೂಪಾಯಿ. ಹಿಂಡ್ಯಾಲ್ಕೋದಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 9,520 ರೂಪಾಯಿ, ಆಗಿರೋ ಪ್ರಾಫಿಟ್ 68 ರೂಪಾಯಿ. ಹಿಂದೂಸ್ತಾನ್ ಜಿಂಕಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 10,124 ರೂಪಾಯಿ, ಆಗಿರೋ ಲಾಸ್ 734 ರೂಪಾಯಿ. ಆದಿತ್ಯ ಬಿರ್ಲಾ ಕ್ಯಾಪಿಟಲಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 10,000 ರೂಪಾಯಿ, ಆಗಿರೋ ಲಾಸ್ 858 ರೂಪಾಯಿ. ಮುತ್ತೂಟ್ ಫೈನಾನ್ಸಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 7,845 ರೂಪಾಯಿ, ಆಗಿರೋ ಲಾಸ್ 1,367 ರೂಪಾಯಿ. ಇದಿಷ್ಟು ನನ್ನ ಪೋರ್ಟ್ಫೋಲಿಯೋದ ಅಪ್ಡೇಟ್. ಈ ಸೆಲ್ ಮಾಡಿ ಬಂದಿರೋ ದುಡ್ಡನ್ನು ಸ್ವಲ್ಪ ಸೇಫರ್ ಇನ್ವೆಸ್ಟ್ಮೆಂಟಲ್ಲಿ ಅಂದರೆ ಡೆಟ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋ ಪ್ಲ್ಯಾನ್ ಇದೆ. ಹಾಗೆ ಒಂದು ವೇಳೆ ಮಾರ್ಕೆಟ್ ಇಲ್ಲಿಂದ ಇನ್ನೂ ಕ್ರ್ಯಾಶ್ ಆದರೆ ಕಡಿಮೆ ಪ್ರೈಸಲ್ಲಿ ಬೈ ಮಾಡೋಕ್ಕೆ ಅಂತ ಸ್ವಲ್ಪ ಅಮೌಂಟ್ನ ಇಟ್ಕೊಂಡಿರ್ತೀನಿ. ಇನ್ನು ಈ ವಾರದ ಪರ್ಫಾರ್ಮೆನ್ಸ್ ನೋಡೋದಾದರೆ, ಸೋಮವಾರ 5,237 ರೂಪಾಯಿ ಪ್ರಾಫಿಟ್ ಆಗಿತ್ತು. ಮಂಗಳವಾರ ಹೋಳಿ ಪ್ರಯುಕ್ತ ಹಾಲಿಡೇ ಇತ್ತು. ಬುಧವಾರ 8,396 ರೂಪಾಯಿ ಲಾಸ್ ಆಯಿತು. ಗುರುವಾರ 4,096 ರೂಪಾಯಿ ಲಾಸ್ ಆಯಿತು. ಶುಕ್ರವಾರ 2,004 ರೂಪಾಯಿ ಲಾಸ್ ಆಯಿತು. ಹಾಗೆ ನೋಡೋದಿದ್ದರೆ ಶುಕ್ರವಾರ ಇನ್ನೂ ತುಂಬ ಜಾಸ್ತಿನೇ ಲಾಸ್ ಆಗ್ತಿತ್ತು. ಆದರೆ ಅವತ್ತು ಮಧ್ಯಾಹ್ನ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಡೌನ್ ಮೂಮೆಂಟ್ ಬರೋಕ್ಕೂ ಮುಂಚೆ ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ನಲ್ಲಿ 40% ಅಂದರೆ 1 ಲಕ್ಷದಷ್ಟು ಸ್ಟಾಕ್ಸ್ನ ಸೆಲ್ ಮಾಡಿದ್ದೀನಿ. ಹಾಗಾಗಿ ಲಾಸ್ ಸ್ವಲ್ಪ ರಿಡ್ಯೂಸ್ ಆಯಿತು. ಮುಂದಿನ ದಿನದಲ್ಲಿ ಮಾರ್ಕೆಟ್ ಡೌನ್ ಆಗುತ್ತೋ ಅಥವಾ ಅಪ್ ಆಗುತ್ತೋ ಹೇಳೋಕ್ಕೆ ಆಗೋಲ್ಲ, ಆದರೆ ವಾಲಟಿಲಿಟಿ ಅಂತೂ ಇದ್ದೇ ಇರುತ್ತೆ. ಈಗಿನ ಮಾರ್ಕೆಟ್ ಸೆಂಟಿಮೆಂಟ್ ನೋಡಿದರೆ ಸ್ವಲ್ಪ ದಿನ ಡೌನ್ ಆಗುವಂಥ ಪಾಸಿಬಿಲಿಟೀಸ್ ಕೂಡ ಇದೆ. ಬೇರೆ ಮೇಜರ್ ಕ್ರೈಸಿಸ್ಗೆ ಕಂಪೇರ್ ಮಾಡಿದರೆ ಇನ್ನೂ ಇಂಡಿಯನ್ ಮಾರ್ಕೆಟಲ್ಲಿ ಅಂಥ ದೊಡ್ಡ ಕ್ರ್ಯಾಶ್ ಆಗಿಲ್ಲ. ನಿಫ್ಟಿನಲ್ಲಿ ಹೈಯಿಂದ 7 to 8%ನಷ್ಟು ಕ್ರ್ಯಾಶ್ ಆಗಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಯಾರೂ ಪ್ಯಾನಿಕ್ ಆಗಬೇಡಿ. ನೀವಿಲ್ಲಿ ನಿಫ್ಟಿ ಚಾರ್ಟ್ನ ನೋಡ್ಬೋದು. ಮೋಸ್ಟ್ ಆಫ್ ದ ಟೈಮಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಎಲ್ಲ ಟೈಮಲ್ಲೂ ರಿಕವರಿ ಆಗ್ತಾನೇ ಇದೆ. ಕೋವಿಡ್ ಟೈಮಲ್ಲೂ ಕೂಡ ನಿಫ್ಟಿ 40%ನಷ್ಟು ಡೌನ್ ಆಗಿತ್ತು. ಆದರೆ ಅಲ್ಲಿಂದ ಯಾವ ಥರ ರಿಕವರ್ ಆಯಿತು ಅಂತ ನೀವೇ ನೋಡ್ಬೋದು. ನೀವು ಲಾಂಗ್ ಟರ್ಮ್ಗೆ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಾಗ ನಿಮಗೆ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ಶಾರ್ಟ್ ಟರ್ಮಲ್ಲಿ ಈ ಥರದ ವಾಲಟಿಲಿಟಿ ಫೇಸ್ ಮಾಡಲೇಬೇಕಾಗುತ್ತೆ.
ನೋಡೋಣ ಮಾರ್ಕೆಟ್ ಯಾವಾಗ ಸ್ಟೇಬಲ್ ಆಗುತ್ತೆ, ಯಾವಾಗ ರಿಕವರ್ ಆಗುತ್ತೆ ಅಂತ. ನಿಮ್ಮ ಪೋರ್ಟ್ಫೋಲಿಯೋ ಸದ್ಯಕ್ಕೆ ಯಾವ ಕಂಡೀಷನಲ್ಲಿದೆ, ಪ್ರಾಫಿಟಲ್ಲಿ ಇದೆಯಾ, ಲಾಸಲ್ಲಿ ಇದೆಯಾ ಅಂತ ಕಮೆಂಟ್ ಮಾಡಿ. ಮುಂದಿನ ವಾರ ಏನಾಗುತ್ತೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.